Hello, my dear students. So, ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಮೊದಲನೇ ಚಾಪ್ಟರ್ನ 8ನೇ ಸೆಷನಲ್ಲಿ ನಾವು ಇವತ್ತಿದ್ದೀವಿ. ಓಕೆ, ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ಸ್ ಏನಪ್ಪ ಸೆಷನ್ದು ಅಂದರೆ ಸ್ಟಡಿಂಗ್ ದ ವೇರಿಯಸ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಅಂತ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ವೇರಿಯಸ್ ಕಾಸ್ಟಿಂಗ್ ಮೆಥಡ್ಸನ್ನು ಕಲ್ತಿದ್ದೀವಿ. ಸೊ ಈ ಕ್ಲಾಸಲ್ಲಿ ನಾವು ವೇರಿಯಸ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗನ್ನು ಕಲಿಯೋಣ. ಸೊ ಲರ್ನಿಂಗ್ ಆಬ್ಜೆಕ್ಟಿವ್ ಏನಪ್ಪ ಈ ಸೆಷನ್ದು ಅಂದರೆ to identify the methods and technique of costing and to analyze the different kinds of costing techniques and methods. ಸೊ ಸೆಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಕಾಸ್ಟ್ ಅಂದರೆ ಏನು, ಕಾಸ್ಟಿಂಗ್ ಅಂದರೆ ಏನು, ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು, ಡೈರೆಕ್ಟ್ ಕಾಸ್ಟ್ ಅಂದರೆ ಏನು, ಇಂಡೈರೆಕ್ಟ್ ಕಾಸ್ಟ್ ಅಂದರೆ ಏನು, ಫಿಕ್ಸ್ಡ್ ಕಾಸ್ಟ್ ಅಂದರೆ ಏನು, ವೇರಿಯಬಲ್ ಕಾಸ್ಟ್ ಅಂದರೆ ಏನು, ವೇರಿಯಬಲ್ ಕಾಸ್ಟ್ ಅಂದರೆ ಏನು, ಸೊ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇದೆ ಅಂದ್ಕೊಂಡಿದ್ದೀನಿ. ಹೌದಾ? ಸೊ ಇದನ್ನೆಲ್ಲ ನೀವು ಬೇಸಿಕ್ಕಾಗಿ ಕಲ್ತ್ಬಿಟ್ಟಿದ್ದೀರಾ. ಸೊ ಇದಿಷ್ಟು ನಿಮಗೆ ಬೇಸಿಕ್ ಐಡಿಯಾಸ್ ಇದ್ದಾಗ ಸೊ ಈ ವೇರಿಯಸ್ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗನ್ನು ಕಲಿಯೋದು ನಿಮಗೆ ತುಂಬ ಏನು ಕಷ್ಟ ಏನು ಅನಿಸಲ್ಲ, ಆಯಿತಾ? ಸೊ ಇಲ್ಲಿ ನಾನು 5 ಥರದ ಕಾಸ್ಟಿಂಗ್ ಟೆಕ್ನಿಕ್ಸನ್ನು ಹೇಳ್ಕೊಡ್ತೀನಿ. ಒಂದು ಅಬ್ಸಾರ್ಪ್ಷನ್ ಕಾಸ್ಟಿಂಗ್, ಎರಡನೇದು ಮಾರ್ಜಿನಲ್ ಕಾಸ್ಟಿಂಗ್, ಮೂರನೇದು ಡೈರೆಕ್ಟ್ ಕಾಸ್ಟಿಂಗ್, ನಾಲ್ಕನೇದು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಐದನೇದು ಯೂನಿಫಾರ್ಮ್ ಕಾಸ್ಟಿಂಗ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್. So absorption costing, sometimes called full absorption costing or full costing, is a manual accounting method for capturing all the cost associated with manufacturing a particular product. Or the direct and indirect cost such as direct materials, direct labor, rent, insurance are accounted for using this method. So ಅಂದರೆ ಅಬ್ಸಾರ್ಪ್ಷನ್ ಕಾಸ್ಟಿಂಗನ್ನು ನಾವಿಲ್ಲಿ ಫುಲ್ ಕಾಸ್ಟಿಂಗ್ ಅಂತ ಕರಿತೀವಿ ಅಥವಾ ಫುಲ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಂತಲೂ ಹೇಳ್ತೀವಿ. ಸೊ ಈ ಅಕೌಂಟಿಂಗ್ ಮೆಥಡನ್ನು ನಾವು ಕಾಸ್ಟ್ ಅಕೌಂಟಿಂಗ್ ಮೆಥಡನ್ನು ಸೊ ನಾವು ಹೇಗೆ ಉಪಯೋಗಿಸ್ತೀವಿ ಅಂದರೆ ಈ ಒಂದು ಕಾಸ್ಟಿಂಗ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಸೊ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ ಥರದ ಕಾಸ್ಟ್ ಎಲ್ಲ ಇನ್ಕರ್ ಆಗುತ್ತಲ್ವ, ಲೈಕ್ ಎಲ್ಲ ಕಾಸ್ಟು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ಏನೇನು ಖರ್ಚಾಗುತ್ತೆ, ಏನೇನು ಕಾಸ್ಟ್ ಬೀಳುತ್ತೆ, ಲೇಬರು, ಮಟೀರಿಯಲ್, ಎಕ್ಸ್ಪೆನ್ಸಸ್ಸು, ಡೈರೆಕ್ಟ್ ಆಗಿರಲಿ ಇಂಡೈರೆಕ್ಟ್ ಆಗಿರಲಿ, ಸೊ ಎಲ್ಲದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಇನ್ಕ್ಲೂಡ್ ಮಾಡ್ತೀವಿ. ಸೊ ಆಲ್ ದ ಡೈರೆಕ್ಟ್ ಆ್ಯಂಡ್ ದ ಇಂಡೈರೆಕ್ಟು, ಮಟೀರಿಯಲ್ಸ್, ವೇಜಸ್, ಎಕ್ಸ್ಪೆನ್ಸಸ್, ಆಲ್ ದ ಕಾಸ್ಟ್ ಆರ್ ಟೇಕನ್ ಇನ್ ಟು ಕನ್ಸಿಡ್ರೇಷನ್ ಇನ್ ಅಬ್ಸಾರ್ಪ್ಷನ್ ಕಾಸ್ಟಿಂಗು, ಆಯಿತಾ? ಸೊ ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರು, ಇಂಡೈರೆಕ್ಟ್ ಮೆಟೀರಿಯಲ್ಸು, ಇಂಡೈರೆಕ್ಟ್ ಲೇಬರು ಅಥವಾ ರೆಂಟು, ಇನ್ಶೂರೆನ್ಸು, ಸೊ ಈ ಥರದ್ದು ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಎಲ್ಲ ಕಾಸ್ಟನ್ನು ನಾವು ಒಟ್ಟಿಗೆ ಸೇರಿಸಿ ಕನ್ಸಿಡರ್ ಮಾಡ್ತೀವಿ ಕಾಸ್ಟಿಂಗಲ್ಲಿ. ಹಾಗಾಗಿ ಇದನ್ನ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಂತಂದರೆ ಇಟ್ ಅಬ್ಸಾರ್ಬ್ಸ್ ಆಲ್ ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಅರ್ಥ. ಸೊ ಎರಡನೇ ಟೆಕ್ನಿಕ್ ಅಂದರೆ ಮಾರ್ಜಿನಲ್ ಕಾಸ್ಟಿಂಗ್. ಸೊ ಮಾರ್ಜಿನಲ್ ಕಾಸ್ಟಿಂಗ್ ಅಂತಂದರೆ ಇಟ್ ಈಸ್ ದ ಅಸರ್ಟೈನ್ಮೆಂಟ್ ಆಫ್ ದ ಮಾರ್ಜಿನಲ್ ಕಾಸ್ಟ್ and the effect on profit of changes in volume or type of output by differentiating between fixed cost and variable cost. ಆಯಿತಾ? ಅಂದರೆ ಸೊ ಮಾರ್ಜಿನಲ್ ಕಾಸ್ಟಿಂಗ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಅನ್ನೋದನ್ನು ತಿಳ್ಕೊಳ್ಳೇಬೇಕು. ಫಿಕ್ಸ್ಡ್ ಕಾಸ್ಟ್ ಅಂದರೆ ದ ಕಾಸ್ಟ್ ಡು ನಾಟ್ ಚೇಂಜ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅವ್ರ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಸೊ ಫಿಕ್ಸ್ಡ್ ಕಾಸ್ಟ್ ಅಂತ ತಗೊಂಡಾಗ ಸೊ ಈ ಕಾಸ್ಟು ಯಾವುದೇ ರೀತಿ ಔಟ್ಪುಟ್ಟಲ್ಲಿ ಬದಲಾವಣೆ ಆದ್ರೂ ಕಾಸ್ಟಲ್ಲಿ ಚೇಂಜಸ್ ಇರಲ್ಲ. ಇಟ್ ರಿಮೇನ್ಸ್ ಫಿಕ್ಸ್ಡ್, ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಬಟ್ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ, ವೇರಿಯಬಲ್ ಕಾಸ್ಟ್ ಈಸ್ ಅ ಕಾಸ್ಟ್ ವಿಚ್ ವೇರೀಸ್ ಇನ್ ದ ಔಟ್ಪುಟ್ ಲೆವೆಲ್ ಅಂತ ಹೇಳ್ತೀವಿ. ಅಂದರೆ ಔಟ್ಪುಟ್ ಲೆವೆಲಲ್ಲಿ ಸೇಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಲೆವೆಲಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು, ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಯಿತು ಅಂದರೆ ವೇರಿಯಬಲ್ ಕಾಸ್ಟು ಸಹ ಇನ್ಕ್ರೀಸು ಡಿಕ್ರೀಸು ಆಗ್ತಾ ಇರುತ್ತೆ. ಹಾಗಾಗಿ ವೇರಿಯಬಲ್ ಕಾಸ್ಟ್ ಬದಲಾಗ್ತಾ ಇರುತ್ತೆ, ಬಟ್ ಫಿಕ್ಸ್ ಕಾಸ್ಟ್ ಯಾವತ್ತೂ ಬದಲಾಗಲ್ಲ. ಸೊ ಇಲ್ಲಿ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ನ ಕನ್ಸಿಡರ್ ಮಾಡಿನೇ ನಾವು ಕಾಸ್ಟನ್ನು ಕಂಡುಹಿಡಿತೀವಿ. ಎಕ್ಸಾಂಪಲ್, ಸೊ ಈಗ 100 ಪೆನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳೋಣ. ಪ್ರತಿಯೊಂದು ಪೆನ್ನನ್ನು ಕಾಸ್ಟು ನಿಮಗೆ 10 ರೂಪಾಯಿ ಬೀಳುತ್ತೆ ಅಂದ್ಕೊಳ್ಳಿ. ಸೊ 10 ರೂಪಾಯಿಗೆ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಾ, 100 ಪೆನ್ನಿಗೆ ಎಷ್ಟಾಯಿತು, 1000 ರೂಪಾಯಿ ಆಯಿತು, ಆಯಿತಾ? ಸೊ ನೀವು ಅದ್ರ ಮೇಲೆ 101ನೇ ಪೆನ್ನನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಸೊ ಏನಾಗುತ್ತೆ, ಕಾಸ್ಟು ಏನು ಹೇಳ್ತೀರಾ ಹೇಳಿ? 100 ಪೆನ್ನಿನ ಬೆಲೆ 1000 ರೂಪಾಯಿ ಆದಾಗ ಕಾಸ್ಟ್ ಏನು ಇನ್ಕರ್ ಮಾಡಿದ್ದೀರಾ, 100 ಪೆನ್ನಿಗೆ 10 ರೂಪಾಯಿ ಹೇಗೆ ಅಂತ 1000 ರೂಪಾಯಿ ಆದರೆ, ಹಾಗಾದರೆ 101ನ ಕಾಸ್ಟ್ ಎಷ್ಟಾಗುತ್ತೆ ಅಂತ ಆದರೆ
ಸೊ ನಾರ್ಮಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನಲ್ಲಿ 100ಕ್ಕೆ 1000 ಆದರೆ 101ಕ್ಕೆ 1010 ರೂಪಾಯಿ ಅಂತ ಹೇಳ್ತೀವಿ, ಹೌದಾ? ಬಟ್ ಇಟ್ ಈಸ್ ನಾಟ್ ಟ್ರೂ ಇನ್ ಮಾರ್ಜಿನಲ್ ಕಾಸ್ಟಿಂಗ್. ಯಾಕಂದರೆ ಮಾರ್ಜಿನಲ್ ಕಾಸ್ಟ್ ಅಂತ ಅಂದರೆ ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ದ ಅಡಿಷ್ನಲ್ ಯೂನಿಟ್ ಆಫ್ ಔಟ್ಪುಟ್ ಅಂತ. ಸೊ ನೋಡಿ, 100 ಪೆನ್ನನ್ನು ಪ್ರೊಡ್ಯೂಸ್ ಮಾಡೋಕ್ಕೂ ಫಿಕ್ಸ್ಡ್ ಕಾಸ್ಟ್ ಸೇಮ್ ಇರುತ್ತೆ, 101ನೇ ಪೆನ್ನನ್ನು ಪ್ರೊಡ್ಯೂಸ್ ಮಾಡೋಕ್ಕೂ ಫಿಕ್ಸ್ಡ್ ಕಾಸ್ಟ್ ಸೇಮ್ ಇರುತ್ತೆ, ಬದಲಾಗಲ್ಲ. ಅಲ್ಲಿ ಬದಲಾಗೋದೇನು? ವೇರಿಯೇಬಲ್ ಕಾಸ್ಟ್. ಒಂದು ಪೆನ್ನಿನ ವೇರಿಯೇಬಲ್ ಕಾಸ್ಟ್ ಹೆಚ್ಚಾಗುತ್ತೆ ಬಿಟ್ಟರೆ ಫಿಕ್ಸ್ಡ್ ಕಾಸ್ಟ್ ಸೇಮ್ ಇರೋದ್ರಿಂದ ಆ ಒಂದು ಎಕ್ಸ್ಟ್ರಾ 101ನೇ ಪೆನ್ನಿನ ಒಂದು ಕಾಸ್ಟ್ ನಿಮಗೆ 8 ರೂಪಾಯಿನೋ 9 ರೂಪಾಯಿನೋ ಆಗಿರುತ್ತೆ. ಬಟ್ ಅದೇ 100 ಪ್ರೊಡ್ಯೂಸ್ ಮಾಡೋಕ್ಕೆ ನಿಮಗೆ 10 ರೂಪಾಯಿಗೆ ಒಂದು ಪೆನ್ ಆದರೆ 101ನೇ ಪೆನ್ನನ್ನು ನೀವು ಪ್ರೊಡ್ಯೂಸ್ ಮಾಡಿದಾಗ ಅದೇ ಫಿಕ್ಸ್ಡ್ ಕಾಸ್ಟ್ ಇಟ್ಕೊಂಡು ವೇರಿಯೇಬಲ್ ಕಾಸ್ಟಲ್ಲಿ ಬದಲಾಗಿ ತಂದಾಗ ಸೊ 101ನೇ ಪೆನ್ನಿನ ಬೆಲೆ ನಿಮಗೆ 8 ರೂಪಾಯಿನೋ 9 ರೂಪಾಯಿನೋ ಆಗಿರುತ್ತೆ. ಸೊ ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಫಿಕ್ಸ್ಡ್ ಕಾಸ್ಟನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ವೇರಿಯೇಬಲ್ ಕಾಸ್ಟಲ್ಲಿ ವೇರಿಯೇಷನ್ಸನ್ನು ನೋಡಿಕೊಂಡು ಆ ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಯೋದೇ ಮಾರ್ಜಿನಲ್ ಕಾಸ್ಟಿಂಗ್. ನೆಕ್ಸ್ಟ್ ಕಮ್ಸ್ ಡೈರೆಕ್ಟ್ ಕಾಸ್ಟಿಂಗ್. ಸೊ ಡೈರೆಕ್ಟ್ ಕಾಸ್ಟಿಂಗಿಗೆ ಇನ್ನೊಂದು ಹೆಸರು ವೇರಿಯೇಬಲ್ ಕಾಸ್ಟಿಂಗ್ ಅಂತ. ಹಿಯರ್ ಅ ಮೆಥಡ್ ವೇರ್ ಓನ್ಲಿ ದ ವೇರಿಯೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆರ್ ಅಸೈಡ್ ಟು ಇನ್ವೆಂಟರಿ ಆ್ಯಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. Fixed manufacturing costs are viewed as expenses of the period in which they are incurred, and this method is not allowed for external financial statements but can be used internally ಅಂತ ಹೇಳ್ತಾರೆ. ಅಂದರೆ ಸೊ ನೋಡಿ, ಈ ಡೈರೆಕ್ಟ್ ಕಾಸ್ಟಿಂಗ್ ಮೆಥಡಲ್ಲಿ ಟೆಕ್ನಿಕಲ್ ನಾವೇನು ಮಾಡ್ತೀವಿ ಅಂದರೆ ಫಿಕ್ಸ್ಡ್ ಕಾಸ್ಟನ್ನು ನಾವು ಸ್ವಲ್ಪ ಇಗ್ನೋರ್ ಮಾಡ್ತೀವಿ. ಸೊ ಫಿಕ್ಸ್ಡ್ ಕಾಸ್ಟನ್ನು ಏನು ತಿಳ್ಕೊತೀವಿ ಅಂದರೆ ಇಟ್ ಈಸ್ ದ ಎಕ್ಸ್ಪೆನ್ಸಸ್ ಆಫ್ ದ ಪೀರಿಯಡ್ ಇನ್ ವಿಚ್ ದೇ ಆರ್ ಇನ್ಕರ್ಡ್ ಅಂತ ತಿಳ್ಕೊಂಡು ಬರೀ ನಾವು ವೇರಿಯೇಬಲ್ ಕಾಸ್ಟ್ ಮೇಲೆ ಜಾಸ್ತಿ ಫೋಕಸನ್ನು ಮಾಡ್ತೀವಿ. ಸೊ ಈ ಫಿಕ್ಸ್ಡ್ ಕಾಸ್ಟ್ ಈಸ್ ಇಗ್ನೋರ್ಡ್, ವೇರಿಯೇಬಲ್ ಕಾಸ್ಟ್ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ವೈಲ್ ಫೈಂಡಿಂಗ್ ದ ಕಾಸ್ಟ್ ಆಫ್ ಅ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟು. ಹಾಗಾಗಿ ಸೊ ಇಲ್ಲಿ ವೇರಿಯೇಬಲ್ ಕಾಸ್ಟನ್ನು ಕನ್ಸಿಡರ್ ಮಾಡಿ ಒಂದು ಕಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ನ ಕಾಸ್ಟನ್ನ ನಾವು ಅಸರ್ಟೈನ್ ಮಾಡ್ತೀವಿ. ಫಿಕ್ಸ್ಡ್ ಕಾಸ್ಟಿನ ಆ ಪೀರಿಯಡಿನ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಇಗ್ನೋರ್ ಮಾಡಿರೋದ್ರಿಂದ ಇಲ್ಲಿ ನಾವು ಡೈರೆಕ್ಟ್ ಕಾಸ್ಟಿಂಗ್ ಅಂತ ಹೇಳ್ತೀವಿ ಅಥವಾ ವೇರಿಯೇಬಲ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದರಿಂದ ಈ ಥರ ನಾವು ಕಾಸ್ಟಿಂಗ್ ಮೆಥಡನ್ನು ಶಾರ್ಟ್ ಟರ್ಮಲ್ಲಿ ಯೂಸ್ ಮಾಡ್ಕೊಳ್ಬೋದು ಬಿಟ್ಟು ಲಾಂಗ್ ಟರ್ಮಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಇಗ್ನೋರ್ ಮಾಡಿರ್ತೀವಿ, ಬರೀ ವೇರಿಯೇಬಲ್ ಕಾಸ್ಟನ್ನೇ ಕನ್ಸಿಡರ್ ಮಾಡ್ತಿರೋದ್ರಿಂದ ಸೊ ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ಇನ್ ಡಿಟರ್ಮೈನ್ ದ ಕಾಸ್ಟ್ ಫಾರ್ ಅ ಶಾರ್ಟರ್ ಪೀರಿಯಡ್ ಆಫ್ ಟೈಮ್. ಬಟ್ ಇನ್ ಲಾಂಗ್ ರನ್ ಸೊ ಇಟ್ ಕ್ಯಾನಾಟ್ ಬಿ ಮೋರ್ ಯೂಸ್ಫುಲ್. ಸೊ ಲಾಂಗ್ ರನ್ನಲ್ಲಿ ನಾವು ಫಿಕ್ಸ್ಡ್ ಕಾಸ್ಟನ್ನು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಫಾರ್ ಶಾರ್ಟರ್ ಪೀರಿಯಡ್ ಆಫ್ ಟೈಮಲ್ಲಿ ಕಂಪ್ಯಾರಿಸನ್ ಬೇಕು ಅಂದಾಗ ಸೊ ನೀವು ಈ ಮೆಥಡನ್ನು, ಈ ಟೆಕ್ನಿಕನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಸೊ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಹೋಗೋಕ್ಕಿಂತ ಮುಂಚೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಏನು ಅಂತ ಹೇಳ್ಕೊತೀನಿ. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಅ ಪ್ರಿಡಿಟರ್ಮೈನ್ಡ್ ಕಾಸ್ಟ್ ದಟ್ ಈಸ್ ಕ್ಯಾಲ್ಕುಲೇಟೆಡ್ ಎಟ್ ದ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ ಆಫ್ ಎಫಿಷಿಯಂಟ್ ಆಪರೇಷನ್ಸ್ ಆ್ಯಂಡ್ ದ ರಿಲೆವೆಂಟ್ ನೆಸಸರಿ ಎಕ್ಸ್ಪೆಂಡಿಚರ್ ಅಂತ. ಅಂದರೆ ಸೊ ನೀವು ಯಾವುದೋ ಒಂದು ಪ್ರಾಡಕ್ಟನ್ನು ತಯಾರಿ ಮಾಡಬೇಕಾದ್ರೆ ಇದಕ್ಕಿಷ್ಟು ಅಂದಾಜು ವೆಚ್ಚ ತಗೊಳ್ಬೋದು ಅಂತ ನೀವು ಮುಂಚಿನ ಎಸ್ಟಿಮೇಷನ್ ಹಾಕ್ಕೊಂಡಿರ್ತೀರಲ್ವಾ. ಸೊ ಆ ಪ್ರಿಡಿಟರ್ಮೈನ್ಡ್ ಕಾಸ್ಟನ್ನು ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಹೇಳ್ತೇವೆ. ನಂತರ ನಿಜವಾಗ್ಲೂ ಆ ಪ್ರಾಡಕ್ಟ್ ಪ್ರೊಡ್ಯೂಸ್ ಆದಮೇಲೆ ಅದಕ್ಕೆ ಎಷ್ಟು ವೆಚ್ಚ ತಗೊಳ್ತು ಅಂತ ನೋಡಿಕೊಂಡು ಸೊ ನಾವು ಅಂದಾಜು ಹಾಕಿದ ವೆಚ್ಚ ಎಷ್ಟು, ಸೊ ಈಗ ನಮಗೆ ತಗುಲಿದ ವೆಚ್ಚ ಎಷ್ಟು ಅಂತ ನೋಡಿ ಕಂಪೇರ್ ಮಾಡಿ ಅದೆರಡು ಡಿಫ್ರೆನ್ಸಲ್ಲಿ ಆ ವೇರಿಯೇಷನ್ಸ್ ಯಾಕೆ ಬಂದಿದೆ ಅಂತ ಕಂಡು ಹಿಡಿತೀವಲ್ಲ ಕಂಪ್ಯಾರಿಸನ್ ಮಾಡಿ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಕಾಸ್ಟು ಮತ್ತು ಸ್ಟ್ಯಾಂಡರ್ಡ್ ಕಾಸ್ಟನ್ನು ತೊಗೊಂಡು ವೇರಿಯೇಷನ್ಸನ್ನು ಕಂಡು ಹಿಡಿತೀವಲ್ಲ, ದಟ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಓಕೆ, ಸೊ ಈ ಥರ ಕಾಸ್ಟಿಂಗ್ ಮಾಡೋದ್ರಿಂದ ನಮಗೆ ಎಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಸೊ ಯಾವ ಯೂನಿಟಲ್ಲಿ ಯಾಕೆ ಕಾಸ್ಟ್ ಹೆಚ್ಚಿಗೆ ಆಗ್ತಾಯಿದೆ ಅಥವಾ ಹೇಗೆ ನಾವು ಅದನ್ನು ಯುಟಿಲೈಸೇಷನ್ ಸರಿಯಾಗಿ ಮಾಡ್ಕೋಬೋದು ಫಂಡನ್ನು ಅಂಥೇಳಿ ನಾವು ತಿಳ್ಕೊಳ್ಬೋದು. ಓಕೆ, ದೆನ್ ನೆಕ್ಸ್ಟು ಯೂನಿಫಾರ್ಮ್ ಕಾಸ್ಟಿಂಗ್. ಸೊ ಯೂನಿಫಾರ್ಮ್ ಕಾಸ್ಟಿಂಗ್ is the application of the same accounting and costing principles, methods or procedures uniformly by various undertakings in the same industry. So it is a particular technique which applies the usual accounting methods like standard costing, marginal costing and budgetary control. So uniform costing ಅಂದರೆ ಸೊ ಒಂದು ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ಯೂನಿಟ್ಸಿಗೂ ಸಿಮಿಲರ್ ಆದ ಸೇಮ್ ಅಕೌಂಟಿಂಗ್ ಕಾಸ್ಟಿಂಗ್ ಪ್ರಿನ್ಸಿಪಲ್ಸು, ಮೆಥಡ್ಸು, ಪ್ರೊಸೀಜರ್ಸನ್ನು ಅಪ್ಲೈ ಮಾಡೋದಕ್ಕೆ ನಾವು ಇದಕ್ಕೆ ಯೂನಿಫಾರ್ಮ್ ಕಾಸ್ಟಿಂಗ್ ಅಂತೀವಿ. ಸೊ ಎಲ್ಲ ಯೂನಿಟ್ಸಿಗೂ ಒಂದೇ ಥರದ ಅಕೌಂಟಿಂಗ್ ಟ್ರೀಟ್ಮೆಂಟ್, ಒಂದೇ ಥರದ ಈಗ ಎಬ್ನಾರ್ಮಲ್ ಲಾಸು, ನಾರ್ಮಲ್ ಲಾಸ್ ಕನ್ಸಿಡರೇಷನ್ ಮಾಡೋದು, ಹಿಸ್ಟಾರಿಕಲ್ ಕಾಸ್ಟ್ ಕನ್ಸಿಡರ್ ಮಾಡುವಂಥದ್ದು, ಓವರ್ ಹೆಡ್ಡನ್ನು ಹೇಗೆ ಅಪೋರ್ಷನ್ ಮಾಡಬೇಕು, ಈ ಥರ ಎಲ್ಲ ಥರದಲ್ಲೂ ಸಿಮಿಲರ್ ಆದ ಒಂದು ಪ್ರೊಸೀಜರ್ಸ್ನ ಫಾಲೋ ಮಾಡೋದಕ್ಕೆ ನಾವು ಯೂನಿಫಾರ್ಮ್ ಕಾಸ್ಟಿಂಗ್ ಅಂತ ಹೇಳ್ತೀವಿ.
ಸೊ ಈ ಥರ ಯೂನಿಫಾರ್ಮ್ ಕಾಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು ಇಂಡಸ್ಟ್ರಿಗೆ ಏನು ಯೂಸ್ ಆಗುತ್ತೆ ಅಂದರೆ, ಸೊ ಒಂದು ಯೂನಿಟಿಂದ ಇನ್ನೊಂದು ಯೂನಿಟ್ ಅಥವಾ ಒಂದು ಅಂಡರ್ಟೇಕಿಂಗ್ ಇನ್ನೊಂದು ಅಂಡರ್ಟೇಕಿಂಗ್ಗೆ ಇಂಟರ್ಫಾರ್ಮ್ ಕಂಪ್ಯಾರಿಸನ್ ಅನ್ನೋದು ತುಂಬ ಸುಲಭವಾಗಿ ಮಾಡ್ಬೋದು. ಸೊ ಒಂದೇ ಥರದ ಪ್ರೊಸೀಜರ್ಸ್ ಫಾಲೋ ಮಾಡೋದ್ರಿಂದ ಸೊ ಕಂಪ್ಯಾರಿಸನ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ದಿಸ್ ಈಸ್ ಯೂನಿಫಾರ್ಮ್ ಕಾಸ್ಟಿಂಗ್. ಸೊ ಇದು 5 ಥರದ ನಿಮಗೆ ಕಾಸ್ಟಿಂಗ್ ಟೆಕ್ನಿಕ್ಸನ್ನು ನಾನು ನಿಮಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ. ಸೊ ಒಂದಕ್ಕಿಂತ ಒಂದು ಸ್ಪೆಷಲ್ ಆಗಿದೆ, ಒಂದಕ್ಕಿಂತ ಒಂದು ವಿಶೇಷವಾಗಿದೆ. ಸೊ ಇದನ್ನು ಇನ್ನೂ ಹೆಚ್ಚಿನಾಗಿ ತಿಳ್ಕೊಂಡು ಸೊ ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಸೆಷನ್ನ ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.